Yeah, so that is how it started. So ಆವಾಗ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ 532 ಏನೋ ಇತ್ತು, 532 ಬಟ್ rupees. ಅನ್ಫರ್ಗೆಟಬಲ್ ನಂಬರ್ ಅಲ್ಲ. Yes. And we both had a laugh at it because ನೋಡ್ಕೊಂಡು okay, we are starting here, let us start ಅಂತ. So today ಇದು I take this ಈ ವೇದಿಕೆನ I really want to thank Suchil because from there till here ಅನ್ನೋದು it's a long journey, 92 to 2016, almost 24 years of married life. And she's been a great pillar of support. ಎಲ್ಲದರಲ್ಲೂ ರೈಟ್, ಎನಿ ಡಿಸಿಷನ್ ಮೇಕಿಂಗ್ ಆರ್ ಎನಿಥಿಂಗ್ ವಿತೌಟ್ ಹರ್ ಕನ್ಸಲ್ಟಿಂಗ್ ಹರ್. ಟ್ರೂ ಲವ್ ಅಂತ ಅರ್ಥ ಆಯ್ತು. 532 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಬಟ್ ಅದು ಹುಡುಗನ ಹತ್ರ. ಹುಡುಗಿ ಅಂದ್ರೆ ಇಟ್ ವಾಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಇವರನ್ನೇ ಮದ್ವೆ ಆಗ್ಬೇಕು ಅಂತ ಇವರನ್ನೇ ಮದ್ವೆ ಆದ್ರಲ್ಲ. ಸುಚಿಲ್ ರಿಯಲಿ ಸೂಪರ್, ಹ್ಯಾಟ್ಸ್ ಆಫ್. ಚಿಕನ್ ಇವಾಗ ಚಿಕನ್ ಹಾಕೋ ಟೈಮ್ ಬಂತಾ? ಎಸ್, ಗೋಡಂಬಿ ಫ್ರೈ ಆಯ್ತು. ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿದೆ. ಇವಾಗ ಚಿಕನ್ ಫ್ರೈ ಆಗಕ್ಕೆ ರೆಡಿ ಆಗಿದೆ. ಚೆನ್ನಾಗಿ ವಾಶ್ ಮಾಡಿ, ಬೋನ್ ಇರೋ ಚಿಕನ್ ಅಲ್ವಾ ಇದು? ಹಾ, ಬೋನ್ ಇರ್ಬೇಕು. ನಾನ್ ವೆಜ್ ಅಲ್ಲಿ ಏನೇ ಇದ್ರು ಬೋನ್ ಇದ್ರೇನೆ ಟೇಸ್ಟ್. ಓಕೆ, ಬೋನ್ಲೆಸ್ ಅಲ್ಲೆಲ್ಲ ಟೇಸ್ಟ್ ಸಿಗಲ್ಲ ನಿಮ್ಗೆ. ಪಾಪ ಒಂದೊಂದೇ ಪೀಸ್ ಹುಡುಕಿ ಹಾಕ್ತಾ ಇದ್ದೀರಾ. ಬಾಸಿಗೆ ಮಾಡ್ಕೊಡ್ತಾರದಲ್ಲ ನೀಟಾಗಿರ್ಲಿ ಅಂತ. ಬಟ್ ಬಾಸ್ ತಿನ್ನಲ್ವೇ? ಅದೇ ಇವ್ರು ತಿಂದ್ರೇನೆ ನಾನು ತಿನ್. ಉಪ್ಪು ಹಾಕ್ತೇನೆ, ಕಲ್ಲುಪ್ಪು ಕಲ್ಲುಪ್ಪು, ಸ್ವಲ್ಪ ಅರ್ಶಿನದ ಪುಡಿ. ಚಿಕನ್ ಆಗಕ್ಕೆ ವೇಟ್ ಮಾಡ್ಬೇಕು. ನೋಡಿ ಈಗಲೇ ಸ್ಮೆಲ್ ಹೆಂಗಿದೆ ಅಂತ. ಈ ವೇಟಿಂಗ್ ಪೀರಿಯಡ್ ಸ್ವಲ್ಪ ಕಷ್ಟ ಲೈಫ್ ಅಲ್ಲಿ. ಆ ಪೀರಿಯಡ್ ಮಸ್ಟ್ ಹ್ಯಾವ್ ಬೀನ್ ಸೋ ಡಿಫರೆಂಟ್ ಅಲ್ಲ? ಅಂದ್ರೆ ಆಗತ್ತಾ ಆಗಲ್ವೋ ಡೌಟ್ಸ್? ನೋ ಡೌಟ್ಸ್, ಆಗುತ್ತೆ ಅಂತ ಐ ವಾಸ್ ವೆರಿ ಸ್ಟ್ರಾಂಗ್. ಐ ವಾಸ್ ವೆರಿ ಸ್ಟ್ರಾಂಗ್. ಸಂಕಲ್ಪ ಅಂದ್ರೆ ದ ಗೋಲ್, ಅಲ್ಟಿಮೇಟ್ ಗೋಲ್, ಅದು ಸ್ವಲ್ಪ ವೆರಿ ಸ್ಟ್ರಾಂಗ್ ಇಟ್ ವಾಸ್ ಇನ್ಸೈಡ್ ಮೀ. ಒನ್ ಡೇ ಬರುತ್ತೆ, ಒನ್ ಡೇ ಬರಬೇಕು, ಬಿಕಾಸ್ ಇಟ್ ಹ್ಯಾಸ್ ಟು ಕಮ್ ಅಂತ ವೆಯ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ 45th ಇಯರ್ಗೆ ಕೆಂಪೇಗೌಡ ಬ್ರೇಕ್ ಸಿಕ್ತು. ಸೊ 25 years ಆಫ್ ಪೇಷಂಟ್ಲಿ ವೆಯ್ಟಿಂಗ್. ಈಗ ನೋಡಿ, ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟು ಅಂತ ಇದ್ದಾರೆ. ಸಿ, ಐ ನೆವರ್ ವಾಂಟೆಡ್ ಟು ಬಿಕಮ್ ಅ ಡಬ್ಬಿಂಗ್ ಆರ್ಟಿಸ್ಟ್. ಒಂದು ಒಳ್ಳೆ ಆಕ್ಟರ್ ಆಗಬೇಕು ಅಂತಾನೆ ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಬಟ್ ಆವಾಗ ಮದುವೆ ಆಯಿತು, ಐ ಹ್ಯಾವ್ ಟು ಪುಲ್ ಮೈ ಫ್ಯಾಮಿಲಿ, ಓಕೆ ಯು ನೋ, ಕಮಿಟ್ಮೆಂಟ್ಸ್, ಅದು ಇದು. ಸೊ ಹಂಗೆ ಬಟ್ ಅಲ್ಟಿಮೇಟ್ಲಿ ಒಳಗಡೆ ಮಾತ್ರ ಎಷ್ಟು ಜನರಿಗೆ ಚಾನ್ಸ್ ಬರ್ತಾ ಇದೆ, ಎಷ್ಟು ಜನರಿಗೆ ಒಳ್ಳೆ ಅವಕಾಶಗಳು ಬರ್ತಾ ಇದೆ. ನಮಗೂ ಈಗ ಕೆಲವರು ಕೇಳಿದ್ರೆ ಕ್ಯಾರೆಕ್ಟರ್ ಕೊಡ್ತಾರೆ, ಬಟ್ ಆ ವಿಲನ್ ಪಕ್ಕದಲ್ಲಿ ಇರೋ ಒಂದು 4-5 ಜನರಲ್ಲಿ ಒಂದು ಕ್ಯಾರೆಕ್ಟರ್, ಎಲ್ಲೋ ಒಂದು ಕಡೆ 1-2 ಸೀನು. ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಸ್ಮಾಲ್ ರೋಲ್ಸ್. ಸೊ ಐ ವಾಸ್ ವೇಟಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ಕೆಲವರು ಹೇಳಿದ್ರು, ಯಾರಪ್ಪ ಕೊಡ್ತಾರೆ ಮೇನ್ ಕ್ಯಾರೆಕ್ಟರ್, ಇಷ್ಟು ವಿಲನ್ಸ್ ಆಲ್ರೆಡಿ ಇದ್ದಾರೆ, ಬರಲ್ಲ, ಅದು ಇದನ್ನು. ಬಟ್ ಐ ಹ್ಯಾಡ್ ಅ ಸ್ಟ್ರಾಂಗ್ ಫೀಲಿಂಗ್, ಎಲ್ಲೋ ಒಂದು ದಿನ ಎಲ್ಲೋ ಒಂದು ಕಡೆ ಓಪನ್ ಆಗಬೇಕು ಅಂತ. ಅದು ಕಿಚ್ಚ ಸುದೀಪ್ ಓಪನ್ ಮಾಡಿ ಕೆಂಪೇಗೌಡ ಕೊಟ್ಟಿದ್ಮೇಲೆ ಇವತ್ತು ಮೈ ಡ್ರೀಮ್ಸ್ ಆರ್ ಕಂಪ್ಲೀಟ್. ಬಟ್ ಆ ಸ್ಟ್ರಾಂಗ್ ಫೀಲಿಂಗು ನಿಮ್ಮ ಡೈಲಾಗ್ ಅಲ್ಲಿ ಚೆನ್ನಾಗಿ ಗೊತ್ತಾಗತ್ತೆ. ಹೌದು, ಇದು ಆರ್ಮುಗಂ ಕೋಟೆ ಕಣೋ, ಇದು ನನ್ನ ರಾಜ್ಯ ಅಂತ ಹೇಳಿದಿರಲ್ಲ. ಇವಾಗಂತೂ ನಿಜವಾಗ್ಲೂ ನಿಮ್ದೇ ರಾಜ್ಯ ಬಿಡಿ. ಥ್ಯಾಂಕ್ ಯು. ಚಿಕನ್ ಏನಾಗಿದೆ? ಚಿಕನ್ ಹಾಫ್ ಬಾಯ್ಲ್ ಆಗಿದೆ. ಓಹೋ, ಈಗ ಧನಿಯಾ ಪುಡಿ, ಖಾರದ ಪುಡಿ ಹಾಕೋಣ. ಹಾಕಪ್ಪ, ಬನ್ನಿ. 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಸೊ ಫಸ್ಟ್ ಧನಿಯಾ ಪುಡಿ ಹಾಕ್ಬೇಕು. ಹೌದು, ಧನಿಯಾ ಪುಡಿ. ಓಕೆ, ಅದನ್ನ 3 ಸ್ಪೂನ್ ಹಾಕಿದ್ರಿ ನೀವು? 3 ಸ್ಪೂನ್. ಆಮೇಲೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಸಾಕು. ಗರಂ ಮಸಾಲ ಅಷ್ಟೇ, ಒಂದೇ ಸ್ಪೂನ್. ಓಕೆ. ಕಸ್ತೂರಿ ಮೆಂತ್ಯ ಸ್ವಲ್ಪ. ಓಹೋ, ಸೂಪರ್ ಆಗಿರತ್ತೆ ಇದು. ಈ ಕಸ್ತೂರಿ ಮೆಂತಿ ಹಾಕೋದು ಅದ್ರ ಸ್ಮೆಲ್ಗ ಫ್ಲೇವರ್ಗ ಎರಡಕ್ಕೂ ಗಮ್ಮಂತ. ಆರ್ಮುಗ ಆಗಕ್ಕಿಂತ ಮುಂಚೆ ಹೆಂಡತಿ ಮಕ್ಕಳ ಮುಂದೆ ಎಲ್ಲ ನೀವು ಪ್ರಯೋಗ ಮಾಡ್ತಿದ್ರಿ, ಫುಲ್ ಡ್ರಾಮಾ ಮಾಡ್ತಿದ್ರಿ ಅಲ್ವಾ? ಏನು, ವುಡ್ ಯು ಇಮಿಟೇಟ್ ಸಂಬಡಿ ಆರ್ ಯಾವ್ದಾದ್ರು ಸಿನಿಮಾ ಸೀನ್ ಅನ್ನ ಮಾಡ್ತಿದ್ರಾ? ಇಲ್ಲ, ನಾನು ಈಗ ಡಬ್ಬಿಂಗ್ ಥಿಯೇಟರ್ ಹೋಗ್ತೀನಿ, ಬಟ್ ಸಮವೇರ್ ಇನ್ಸೈಡ್ ಇದೇ ಕ್ಯಾರೆಕ್ಟರ್ ನಾನು ಮಾಡಿದ್ರೆ ಹೆಂಗಿರುತ್ತೆ. ಸೊ ದಟ್ ಇಸ್ ಹೌ ಐ ಯೂಸ್ ಟು ಎಮೋಟ್ ಅಂಡ್ ಗಿವ್. ಸೇ ಐ ಕಾಂಟ್ ಗೆಟ್ ಇನ್ ಟು ಅವ್ರ ಒಳಗಡೆ ಹೋಗಿ ಅವ್ರ ವಾಯ್ಸ್ ಅನ್ನು ಕೊಡೋದು ಅನ್ನೋದು ಐ ಡೋಂಟ್ ಥಿಂಕ್, ಐ ನೆವರ್ ಡಿಡ್ ದಟ್. ವಾಯ್ಸ್ ಇಸ್ ಆಲ್ಸೋ ಪರ್ಫಾರ್ಮಿಂಗ್ ಬಿಕಾಸ್ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. ಸೊ ಆರ್ಟಿಸ್ಟ್ ಆಗ್ಬೇಕು ಅಂತ ಐ ಯೂಸ್ ಟು ಪರ್ಫಾರ್ಮ್. ಅದು ಆ ಒಂದು ಕ್ಯಾರೆಕ್ಟರ್ಗೆ ಸೆಟ್ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಒನ್ ಡೇ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್. And today you are a great actor, a superstar. Chicken ready ಆಗಿದೆ. Oh my god, color is brilliant. ಫುಲ್ ಫ್ರೈ ಆಗಿದೆ. ಈಗ ಫುಲ್ ಫ್ರೈ ಆಗಿದೆ. ಆಹಾ, ಒಂದು ಹಾಫ್ ಬಾಯ್ಲ್ ಆಗಿದೆ. ಓಕೆ. ಸೊ ಇವಾಗ ರುಬ್ಕೊಂಡಿರೋಂತ ಮಸಾಲ ಹಾಕ್ಬೇಕು ಇದಕ್ಕೆ.
ನೀವ್ ಎಕ್ಸ್ಪರ್ಟ್ ಬಿಡ್ರಿ ನವೀನ್, ನಿಮಗ್ ಸಾಟಿನೇ ಇಲ್ಲ. ಸೊ ನಾವ್ ಎಷ್ಟ್ ಬೇಕಂದ್ರೆ ಅಷ್ಟ್ ಮಾಡ್ಕೋಬಹುದು. ಗ್ರೇವಿ ಗಟ್ಟಿ ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು. ಓಕೆ. ಸೊ ನೀರ್ ಹಾಕೋದ್ರ ಮೇಲೆ ಬರುತ್ತೆ. ಸೊ ನಾವೊಂದ್ ಸ್ವಲ್ಪ ಗಟ್ಟಿಯಾಗಿ ಮಾಡಿರ್ತೀರಿ. ಹೌದು. ಸೊ ಇವಾಗ ಒಂದ್ 10 ಮಿನಿಟ್ಸ್ ಹಿಡಿಯುತ್ತೆ ಇದು. ಓಕೆ, 10 ಮಿನಿಟ್ಸ್ ಇದು ಆರಾಮಾಗಿ ಕುತ್ಕೋಬಹುದು. ಹೌದು. ಅರುಂಧತಿ ಅಂತ ಹೇಳಿದ ತಕ್ಷಣ ಎಲ್ಲಾರು ಒಂದೇ ಡೈಲಾಗ್ ಅನ್ನ ಹೇಳೋದು. ಅದು ನಿಮ್ಮ ಹೆಂಡತಿ ಮುಂದೆ ನೀವು ಹೇಳಿದೀರಾ ಬೊಮ್ಮಾಲಿ ಅಂತ. ನನಗೋಸ್ಕರ ಒಂದ್ಸತಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. వింత పండై పరువానికొచ్చింది, నా ఆకలి తీర్చి వయసు నీకొచ్చింది. కొంచెం కొంచెంగా నలుపుతూ నీ సారం మొత్తం పీల్చేయాలి. రప్పిస్తా, నిన్ను కదవాలి. నీకు పిల్ల, నన్ను చంపి ఈ సమాధిలో కుళ్ళబెట్టిన నిన్ను వదలబు మళ్ళీ వదలా. My God, I got scared, really. Outstanding. Don't worry, Naveen, I'm there for you. Okay, Be okay, strong, be bold. ಬನ್ನಿ, ಇಲ್ಲಿ ಬಂದು ನಿಂತ್ಕೊಳ್ಳಿ ಉಪ್ಪು ಇವಾಗ. ಖಾರ ತಿಂತಾ ಇದೀರಲ್ಲ. ಮಧ್ಯದಲ್ಲಿ ನಿಂತ್ಕೊಳ್ಳಿ, ನನಗೆ ಭಯ ಆಗ್ತಿದೆ. ಎಸ್, ನೋಡಿ, ಇದು ಇವ್ರು ತಿನ್ನಲ್ಲ, ಹೌದು ಫ್ಯಾನ್ಸ್ ಗೋಸ್ಕರ ಮಾಡ್ತಿರುವ ನೀಲಗಿರಿ ಚಿಕನ್ ಇದು. ಹೌದು. ಆ ನೀಲ್ಗಿರಿ ಚಿಕನ್, ಆರುಮುಗಂ ಅಭಿಮಾನಿಗಳ ನೀಲ್ಗಿರಿ ಚಿಕನ್. There you go, you nailed Super it. ಅಣ್ಣ. Super. So, ಆರ್ಮುಗಂ ಅಭಿಮಾನಿಗಳ ನೀಲ್ಗಿರಿ ಚಿಕನ್. ಸೊ ನಿಮ್ಮ ಫೇವ್ರೆಟ್ ಭಾಷೆ ಯಾವುದು ಅಂತ ಕೇಳಲ್ಲ, ಬಟ್ ಅದ್ರಲ್ಲಿ ಯಾವ್ದಾದ್ರು ಒಂದು ಫೇವ್ರೆಟ್ ಹಾಡ್ ಇರ್ಬೋದಲ್ಲ, ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲೋಸ್ ಟು ಯುವರ್ ಹಾರ್ಟ್. ಸೂಪರ್. ಚಿಕನ್ ರೆಡಿ ಆಗಿದೆ. ರೆಡಿ ಆಯ್ತಾ? ಓ, ready ಆಯ್ತಾ ನೋಡು. ಕಾಯ್ತಾ ಇದೀವಿ ನವೀನ್. ಮಾತಾಡ್ತಾ ಇದ್ರಲ್ವಾ, ಅದಕ್ಕೆ ಮಾತಾಡ್ಲಿ ಅನ್ಕೊಂಡು ಹಾಕ್ತೀಯ ಒಂದು Sweet ಪ್ಲೇಟ್ ನವೀನ್. ರೆಡಿ. ಓಹ್, ಆಹಾಹಾಹಾ. ಅದು ಏನೇ ನೀನ್ ಮಾಡಿದ್ರು ಫೈನಲ್ ನನ್ ನಿಮ್ ಟಚ್ ಇರ್ಬೇಕು, ನಿಮ್ದು ಇರ್ಬೇಕು. ನಿಮ್ ಕೈ ಫೈನಲ್ ಟಚ್. ರುಚಿ. ಎಸ್, ಅವಾಗಲೇ ಸ್ಟಾರ್ ಸವಿರುಚಿ ಆಗುತ್ತೆ. ಅವಾಗ್ಲೇ ಆರ್ಮುಗಂ ಅಭಿಮಾನಿಗಳ ನಾಟಿ ನೀಲಗಿರಿ ಚಿಕನ್ Yes. ಆಗುತ್ತೆ. ಶಿಫ್ಟ್ ಮಾಡೋಣ ಡೈನಿಂಗ್ ಟೇಬಲ್ಗೆ. ಎಸ್, ಸೂಪರ್. ಆರ್ಮುಗಂ ಅಭಿಮಾನಿಗಳ ನಾಟಿ ನೀಲಗಿರಿ ಚಿಕನ್ ಅನ್ನ ಟ್ರೈ ಮಾಡ್ಲೇಬೇಕು. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಒಂದು ಸ್ಮಾಲ್ ರೀಕ್ಯಾಪ್ ನಿಮ್ಗೆ. ಬೇಕಾಗುವ ಸಾಮಗ್ರಿಗಳು: ನಾಟಿ ಚಿಕನ್ 1 kg, ಎಣ್ಣೆ, ಹೆಚ್ಚಿದ ಈರುಳ್ಳಿ 1 ಬಟ್ಲು, ಹಸಿಮೆಣಸಿನಕಾಯಿ, ಚಕ್ಕೆ ಸ್ವಲ್ಪ, ಲವಂಗ ಸ್ವಲ್ಪ, ಒಣಕೊಬ್ಬರಿ ತುರಿ ಅರ್ಧ ಬಟ್ಲು, ಹೆಚ್ಚಿದ ಟೊಮ್ಯಾಟೊ ಅರ್ಧ ಬಟ್ಲು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ 1 ಬಟ್ಲು, ಶುಂಠಿ ಪೇಸ್ಟ್, ಗೋಡಂಬಿ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಅರಿಶಿಣ ಸ್ವಲ್ಪ, ಧನಿಯಾ 3 ಟೀ ಚಮಚ, ಅಚ್ಕಾರದ ಪುಡಿ 2 ಟೀ ಚಮಚ, ಗರಂ ಮಸಾಲ 2 ಟೀ ಚಮಚ, ಕಸ್ತೂರಿ ಮೇಥಿ ಸ್ವಲ್ಪ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಹಾಕಿ ಡೀಪ್ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿ ತುರಿ, ಹೆಚ್ಚಿದ ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡ ಮಿಶ್ರಣ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳಿ. ಬಾಣಲೆಗೆ ತುಪ್ಪ, ಶುಂಠಿ ಪೇಸ್ಟನ್ನು ಬಾಡಿಸ್ಕೊಂಡು ನಂತರ ಗೋಡಂಬಿ, ನಾಟಿ ಚಿಕನ್, ಕಲ್ಲುಪ್ಪು, ಅರಿಶಿಣ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಪುಡಿ, ಕಸ್ತೂರಿ ಮೇಥಿ ಹಾಕಿ ಕಲಸಿ ಅದು ಹಾಫ್ ಬಾಯ್ಲ್ ಆದ ನಂತರ ರುಬ್ಕೊಂಡ ಮಿಶ್ರಣ ಹಾಕಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ನಾಟಿ ನೀಲಗಿರಿ ಚಿಕನ್ ರೆಡಿ. ನವೀನ್, ನೀವೇ ಸರ್ವ್ ಮಾಡ್ತೀರಾ? ನಾನೇ ಮಾಡ್ತೀನಿ. ಓಹೋ,
ಅಭಿಮಾನಿಗಳಿಗೋಸ್ಕರ ಅವರೇ ಸರ್ವ್ ಮಾಡ್ತಾ ಇದಾರೆ. ಬ್ರಿಲಿಯಂಟ್. ಅಯ್ಯೋ ನಾನು ಇನ್ನೂ ಟೇಸ್ಟೇ ಮಾಡಿಲ್ಲ. ನಾನು ಬರೀ ಕ್ಯಾಶ್ಯೂಸ್ ತಿಂತ ಇದ್ದೀನಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆನಾ? ಬ್ರಿಲಿಯಂಟ್ ಆಗಿದೆ. ನೀವು ಮಾಡಿರೋ ಚಿಕನ್ಗೆ ಫಾಟಿನೇ ಇಲ್ಲ, ಅದೇ ಹೇಳ್ತಿರೋದು. ಇದಕ್ಕೆ ಏನು ಚಪಾತಿ ಚೆನ್ನಾಗಿರುತ್ತೇನಾ ಇಲ್ಲ ರೈಸ್ ಜೊತೆನಾ? ಆಪಂ, ಸೂಪರ್. ದೋಸೆ. ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಕರ್ನಾಟಕ ಸ್ಟೈಲ್ ಮುದ್ದೆ ಇದ್ರೆ ಇನ್ನ ಚಿಂದಿ. ಕರೆಕ್ಟ್. ಇವ್ರ ಫೇವ್ರೆಟ್ ಬೇರೆ ರಾಗಿ. ರಾಗಿ. ಹೊಟ್ಟೆ ನಿಮ್ ಮಾತಲ್ಲೇ ತುಂಬಿಟ್ಟಿದೆ ಇವಾಗ. ಓ ಥ್ಯಾಂಕ್ ಯು. ಬನ್ನಿ, ಕೈ ತೊಳ್ಕೊಳ್ಳೋಣ. ಆರ್ಮುಗಂ ಅಭಿಮಾನಿಗಳ ನಾಟಿ ನೀಲ್ಗಿರಿ ಚಿಕನ್ ಅದ್ಭುತವಾಗಿತ್ತು. ಅಂಡ್ ಇದನ್ನ ಮಾಡ್ಕೊಟ್ಟಿರುವ ನವೀನ್ಗಂತೂ ಒಂದ್ ಸಲಾಮ್ ಹೊಡಿತಾ ಇದೀವಿ. ಥ್ಯಾಂಕ್ ಯು. ಕಳ್ಸ್ಕೊಡೋ ಅಂತ ಟೈಮ್ ಬಂದೇ ಬಿಟ್ಟಿದೆ. ಬಟ್ ನವೀನ್, ಹೇಗೆ ಅನಿಸ್ತಾ ಇದೆ ಹೇಳಿ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ದೊಡ್ಡ ಸೆಲೆಬ್ರಿಟಿ ಜೊತೆಗೆ ನಮ್ಮಂತ ಅಭಿಮಾನಿಗಳು ಕಾಣಿಸ್ಕೊಂತ ಇದ್ರಿ ಅಂದ್ರೆ ನಮ್ಗೊಂದ್ ಸ್ವಲ್ಪ ಪುಣ್ಯನೇ ಅನ್ಕೋಬೇಕು ಅದನ್ನ. ಎಸ್ಪೆಷಲಿ ಈ ಶೋ ಅಲ್ಲಿ ಬರ್ತಿರೋದು, ಅದು ಸೆಲೆಬ್ರಿಟಿ ಶೋ ಅಲ್ವಾ. ಸೆಲೆಬ್ರಿಟಿ ಶೋ ಅಲ್ಲಿ ಸೆಲೆಬ್ರಿಟಿ ಜೊತೆ ನಾವು ಫ್ಯಾನ್ಸ್ ಬಂದಿದ್ರಿ ಅನ್ನೋದು ನಮ್ಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ. ಗ್ರೇಟ್ ಅಂತ. ಥ್ಯಾಂಕ್ ಯು ಸೋ ಮಚ್ ನವೀನ್, ಬಂದಿದ್ದಕ್ಕೆ ನಿಮ್ಮನ್ನ ಕಳ್ಸ್ಕೊಡ್ಬೇಕಾಗಿದೆ. ಥ್ಯಾಂಕ್ ಯು ನವೀನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೆಂಪೇಗೌಡ ಸಿನಿಮಾ. ಮಹಾಜನಗಳೇ, ಈ ಕತೆ ಕೇಳಿ. ನಾಳೆ ಬೆಳಗ್ಗೆ ಸಿನಿಮಾ ರಿಲೀಸ್, ಓಕೆನಾ? ಇವತ್ತು ಪ್ರೀಮಿಯರ್ ಶೋ. ಅದಾದ್ಮೇಲೆ ಎಲ್ರು ನಮ್ಮ ಕಿಚ್ಚ ಸುದೀಪ್ ಅವ್ರ ಮನೆಗೆ ಹೋದ್ರು. ರವಿಶಂಕರ್ ಅವ್ರು ಇಲ್ವೇ ಇಲ್ಲ. ಒಂದು ಗಾಡಿ ಮೇಲೆ ಇವ್ರು ರವಿಶಂಕರ್ ಎಲ್ಲಾ ಅಭಿಮಾನಿಗಳಿಗೂ ಅಂತ ಹಿಂಗಿಂಗೆ ಯಾರು ಇಲ್ಲ ಆ ಜಾಗದಲ್ಲಿ. ಅವ್ರ ಒಬ್ರೇ ಗಾಡಿ ಮೇಲೆ. ದೀಪು ಕಾರೇ, ಅದು ಕೂಡ ದೀಪು ಕಾರೇ. ದೀಪು ಕಾರ್ನ ಓಪನ್ ಮಾಡಿ ಆ ದೊಡ್ಡ ಕಾರ್ ಮೇಲೆ ನಿಂತ್ಕೊಂಡು ನಾನು ಹಿಂಗೆ 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 ಅಂತ ಇದ್ದೀನಿ. ಮೇಲೆ ಇಲ್ಲೆಲ್ಲ ನೋಡಿ ಎಲ್ರು ಹೊರಗಡೆ ಬಂದು ನೋಡಿದ್ರೆ ನಾನ್ ನಿಂತ್ಕೊಂಡು ಹಿಂಗೆ ಹಿಂಗೆ ಅಂತ ಇದ್ದೀನಿ. ಯಾರೂ ಇಲ್ಲ. ಬೆಳಗಿನ ಜಾವ 3 ಗಂಟೆಗೆ ಯಾರು ಇರ್ತಾರೆ? ಒಂದು ಕಾಗೆ ಕೂಡ ಇಲ್ಲ ಆ ಟೈಮಲ್ಲಿ. ನಾಳೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ನನಗೆ ಅಭಿಮಾನಿಗಳು ಎಲ್ಲ ಬಂದ್ಬಿಡ್ತಾರೆ. ಹಿಂಗೆ ಫುಲ್ ಕ್ರೌಡ್ ಆಗುತ್ತೆ. ಸೊ ಹಿಂಗೆ ತೋರಿಸ್ಬೇಕಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ರು ನಕ್ಕಿ 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 ಅವತ್ತು ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಓಕೆ. ಬಟ್ ಅದಾದ್ಮೇಲೆ ಅದೇ ನಿಜ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಸ್ಟಾರ್. ಅದಾಗೋಯ್ತು ನಮ್ದು ಈ ಪೀರಿಯಡ್ ಮುಗ್ದೋಯ್ತು ನಮ್ಮಿಬ್ರ ಮಧ್ಯೆ. ಇವಾಗೆಲ್ಲ ಈ ಪೀರಿಯಡ್ ಶುರು ಆಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಕೊನೆದಾಗಿ ವಾಟ್ ವುಡ್ ಯು ಲೈಕ್ ಟು ಸೇ ಅಬೌಟ್ ದಿ ಶೋ? ಇದು ಫಸ್ಟ್ ಟೈಮ್ ನಾನು ಇಂತ ಒಂದು ಸವಿರುಚಿ ಅಡಿಗೆ ಮನೆ ಇಲ್ಲಿ ಕೂತ್ಕೊಂಡು ಇದೆಲ್ಲ ಮಾಡೋದು ಫಸ್ಟ್ ಟೈಮ್. ಫ್ಯಾಂಟಾಸ್ಟಿಕ್ ಆಗಿತ್ತು. ರಿಯಲ್ ಆಗಿ ಇದೆಲ್ಲ ನೋಡಿದ್ಮೇಲೆ ನಾನು ಮನೆಗೆ ಹೋಗಿ ಏನೋ ಟ್ರೈ ಮಾಡಬಹುದು ಅನಿಸ್ತಾ ಇದೆ. ಬ್ಯೂಟಿಫುಲ್. ಬಿಕಾಸ್ ಅಟ್ಲೀಸ್ಟ್ ಇದರಲ್ಲಿ ಅವಳಿಗೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಶೀಲ್ ಫೀಲ್ ಹ್ಯಾಪಿ. ಸೊ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್ ಪಾರ್ಟ್ ಆಫ್ ದ ಶೋ. ಫ್ಯಾಂಟಾಸ್ಟಿಕ್ 3 days ಐ ಥರೋಲಿ ಎಂಜಾಯ್. ಇವಾಗ ಥ್ಯಾಂಕ್ ಯು ಅಂತ ನೀವು ಹೇಳಾಯ್ತು. ನಾನ್ ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು. ಸುಮ್ಮನೆ ಹಾಗೆ ಕಳ್ಸ್ಕೊಡಕ್ ಆಗಲ್ಲ. ಸೊ ನಮ್ಮ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ ನಿಮಗೋಸ್ಕರ. ಓಕೆ. ಮುಂದೆ ನಾಳೆ ಯಾವ ಸ್ಟಾರ್ ಇರ್ತಾರೆ ನಮ್ ಜೊತೆಗೆ, ವಿ ವಿಲ್ ಗೆಟ್ ಟು ನೋ. ಯಾರ ಕೈ ರುಚಿನ ನೀವು ಟೇಸ್ಟ್ ಮಾಡ್ತೀರಾ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ.